ಮಾಡಿ ಸ್ನೇಹಿತರೆ, ಈಗ 102 ವರ್ಷಗಳು ಕಳೆದು ಹೋಯಿತು. ನಾವು ಒಂದೊಂದು ಪದಗಳನ್ನು ಒಡಿತಾ ಹೋಗುವ ನಾವೆಲ್ಲದರಲ್ಲೂ ಕೂಡ ಸೋತು ಹೋಗಿದ್ದೇವೆ ಸ್ನೇಹಿತರೆ. ಸುಜಲಾಂ, ಆಲೋಚನೆ ಮಾಡಿ, ಅತ್ಯಂತ ಶ್ರೇಷ್ಠವಾದಂಥ ನೀರಿರುವ ಗಂಗೆ ಇದೆ, ತುಂಗೆ ಇದೆ, ಯಮುನೆ ಇದೆ, ಗೋದಾವರಿ ಇದೆ ಅಂತ ಒಂದು ಕಾಲಕ್ಕೆ ಹೇಳ್ತಾ ಇದ್ದಂತಹ ಅತ್ಯಂತ ಪೋರ್ಟೇಬಲ್ ಡ್ರಿಂಕಿಂಗ್ ವಾಟರ್ ಅಥವಾ ಶುದ್ಧವಾದ ನೀರನ್ನು ಕುಡಿತಾ ಇದ್ದಂತಹ ಭಾರತೀಯರು ಇವತ್ತು ಕುಡಿತಾ ಇರುವಂತಹ ನೀರಿನ ಸ್ಥಾನ ಎಷ್ಟು ಗೊತ್ತಾ? ವಿಶ್ವಸಂಸ್ಥೆ ನಡೆಸಿದಂತಹ ಒಂದು ಸರ್ವೆ ಪ್ರಕಾರ 125 ದೇಶಗಳಲ್ಲಿ ಈ ಸರ್ವೆ ನಡೆಯಿತು. ಭಾರತದ ಕುಡಿಯುವ ನೀರಿನ ಸ್ಥಾನ 124ನೇ ಸ್ಥಾನ. ಅಲ್ಲೂ ನಾವು ಸಮಾಧಾನ ಪಡ್ತೇವೋ ಏನೋ, ನಮಗಿಂತಲೂ ಕೆಟ್ಟ ನೀರು ಕುಡಿಯುವ ಒಂದು ದೇಶ ಇದೆ ಅಲ್ವಾ ಅಂತ. ದಯವಿಟ್ಟು ಹಾಗೆ ಆಲೋಚನೆ ಮಾಡಬೇಡಿ ಸ್ನೇಹಿತರೆ. 2ನೇ ಪದ ಸುಫಲಾಂ. ಆಲೋಚನೆ ಮಾಡಿ, ಇವತ್ತು ಈ ಭೂಮಿ ಫಲಭರಿತವಾದದ್ದು ಅಂತ ನಾವು ಹಾಡ್ತಾ ಇದ್ವಿ. ಇವತ್ತು ಸುಫಲ ಹಾಕದಿದ್ದರೆ ಈ ಭೂಮಿಯಲ್ಲಿ ಫಲ ಬರ್ತಾ ಇಲ್ಲ ಅಲ್ವಾ? ಸಸ್ಯಶ್ಯಾಮಲಾಂ, ಬಹಳ ಚಂದದ ಪದ. ಇಡೀ ಅದಕ್ಕಿಂತ ಮೊದಲೇದು ಮಲಯಜ ಶೀತಲಾಂ, ಮಲಯ ಪರ್ವತದ ಚಂದನದ ಗಾಳಿ ಈ ಭೂಮಿಯ ಮೇಲೆ ತೇಲಿ ಬರ್ತಾ ಇತ್ತು. ಹೌದು ಸ್ನೇಹಿತರೆ, ಇವತ್ತು BSFನ MRPLನ ಅಥವಾ ಇನ್ನು ಯಾವುದೋ ಒಂದು ಅತ್ಯಂತ ಕೆಟ್ಟದಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ಗಾಳಿ ನಮ್ಮ ಮೇಲೆ ಬೀಸಿ ಬರ್ತಾ ಇದೆ ಅಲ್ವಾ? ಕೊನೆಯ ಪದ ಸಸ್ಯಶ್ಯಾಮಲಾಂ, ಈ ಭೂಮಿ ಹಚ್ಚ ಹಸಿರಾಗಿ ಇರಬೇಕು ಅಂತ ನಮ್ಮ ಹಿರಿಯರು ಬೇಡಿಕೊಂಡ್ರು. ಹೌದು, ಆಗಿದೆ. ಅಕೇಶಿಯ ಮತ್ತು ಮಾಂಜಿಯಂಗಳ ಕಾಟದ ಬಿಟ್ಟರೆ, ಆ 2 ಗಿಡ ಬಿಟ್ಟರೆ ಯಾಕೆ ಹೋಯ್ತು ಸ್ವಾಮಿ? ಎಲ್ಲಿಗೋಯ್ತು ನಮ್ಮ ಗಿಡಗಳು? ನಮ್ಮ ಪ್ರಾಚೀನರು ಹೇಳ್ತಾ ಇದ್ರಲ್ವಾ, ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶಚಿಂಚಿಣೀಕಂ ಕಪಿತ್ತ ಬಿಲ್ವ ಆಮಲಕೀತ್ರಯಂ ಚ ಪಂಚಾಮ್ರರೂಪಿ ನರಕಂ ನಯಾತಿ. ಹೆದರ್ಕೊಳ್ಬೇಡಿ ಸ್ನೇಹಿತರೆ, ಇದರಲ್ಲಿ ಹೇಳಿದ್ದು ಇಷ್ಟೇ. ಒಂದು ಅಶ್ವತ್ಥದ ಗಿಡ, ಒಂದು ಬೇವಿನ ಗಿಡ, ಒಂದು ಆಲದ ಗಿಡ, 3 ಹಾಗೆ ಬೇವು, ಬಿಲ್ವ, ನೆಲ್ಲಿ ಹಾಗೂ 5 ಮಾವಿನ ಗಿಡ ನೆಟ್ಟವನಿಗೆ ನರಕದ ದರ್ಶನವಾಗುವುದಿಲ್ಲ ಅಂತ ನಮ್ಮ ಪ್ರಾಚೀನರು ಹೇಳ್ತಾ ಇದ್ರು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಆಲೋಚನೆ ಮಾಡಿ. ಇವತ್ತು ನಮಗೆ ಯಾವುದು ಬೇಡವೋ, ಅರ್ಥಾತ್ ನಾವು ಕಂದಡಿಗಳನ್ನು ನಮ್ಮ ಮನೆಯೊಳಗಿಟ್ಟುಕೊಂಡು ನಾವು ಬಹಳ ಚಂದ ಇದೆ, ಬಣ್ಣ ಇದೆ, ಅದು ಬಹಳ ಖುಷಿ ಕೊಡ್ತದೆ ಅಂತ ನಮ್ಮ ಇಡೀ ಬದುಕನ್ನೇ ನಾಶ ಮಾಡುವಂತಹ ಸ್ಥಿತಿಗೆ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು? ಆಲೋಚನೆ ಮಾಡಿ ಸ್ನೇಹಿತರೆ. ಇವತ್ತು ಈ ಕಾರ್ಯಕ್ರಮ ಮುಗಿದಾದ ಮೇಲೆ ನೀವು ನಿಮ್ಮ ಮನೆಯ ನೀಳ್ಗನ್ನಡಿಯ ಎದುರು ನೀವು ಹೋಗಿ ನಿಲ್ಲಬೇಕು. ಆಗ ಆ ಕನ್ನಡಿಯ ಒಳಗೊಬ್ಬ ಕಳ್ಳ ಬರುತ್ತಾನೆ ನೋಡಿ, ಅರ್ಥಾತ್ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ನಾವು. ಆ ಕನ್ನಡಿಯ ಎದುರಲ್ಲಿ ಕಾಣುವ ನಾವೇ ಈ ಎಲ್ಲ ಪರಿಸರ ನಾಶಕ್ಕೆ ಕಾರಣರಾಗಿರುವವರು ಮತ್ತು ಇನ್ನು ಮುಂದಿನ ಬದುಕಲ್ಲಿ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿ ನಿಂತಹ ಮಹಾಯೋಧರು ಅಂತ ನಮ್ಮನ್ನು ನಾವು ಕರ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರುವವರು ಸ್ನೇಹಿತರೆ. ಹಾಗಾದರೆ ನೀವು ಮಾತಾಡ್ತಾ ಇರುವ ವಿಚಾರ ಬೇರೆ ಸರ್ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನಾನು ಮಾತನಾಡಲಿಕ್ಕೆ ಹೊರಟಂತಹ ಮೂಲ ವಿಚಾರ ಅದು ಪ್ಲಾಸ್ಟಿಕ್ ಕುರಿತಾದದ್ದು. ಹಾಗಾದರೆ ಪ್ಲಾಸ್ಟಿಕ್ ಅಂದರೆ ಏನು ಅಂತ ಒಂದು ಪದದಲ್ಲಿ ಹೇಳಲೇಬೇಕು. ಪ್ಲಾಸ್ಟಿಕ್ ಅನ್ನುವಂಥದ್ದು ಸಿಂಥೆಟಿಕ್ ಅಥವಾ ಸೆಮಿ ಸಿಂಥೆಟಿಕ್ ಅನ್ನುವಂತಹ ಒಂದು ಗಟ್ಟಿಯಾದಂತಹ ವಸ್ತು. ಕೈಗಾರಿಕೆಗಳಿಗೆ ಅತ್ಯಂತ ಅನಿವಾರ್ಯವಾದ ಮತ್ತು ಉಪಯೋಗಿಯಾದಂತಹ ವಸ್ತು ಅನ್ನುವಂಥದ್ದು ಸಾರ್ವಜನಿಕ ಸತ್ಯ. ಬೆಳಗ್ಗೆದ್ದು ನಾವು ಬ್ರಷ್ ಮಾಡೋದ್ರಿಂದ ಶುರು ಮಾಡಿ ರಾತ್ರಿ ಸುಖವಾಗಿ ಮಲಗುವಂತಹ ತಲೆದಿಂಬಿನವರೆಗೆ ನಾವು ಇವತ್ತು ಪ್ಲಾಸ್ಟಿಕ್ಕನ್ನು ನಮಗೆ ಗೊತ್ತಿಲ್ಲದ ಹಾಗೆ ನಿರಂತರವಾಗಿ ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಅದು ಎಲ್ಲಿವರೆಗೆ ಅಂತ ಹೇಳಿದರೆ, ನಾವು ಕೆಲವು ಸಲ ಆಲೋಚನೆ ಮಾಡ್ತಾ ಹೋದರೆ ನಮಗೆ ತಲೆ ಬಿಸಿಯಾಗಿ ಬಿಡ್ತದೆ. ಅಲ್ಲಿವರೆಗೂ ಕೂಡ ಇವತ್ತು ನಮ್ಮನ್ನು ಪ್ಲಾಸ್ಟಿಕ್ ಅದು ಹೇಗೆ ಅಂತ ಹೇಳಿದರೆ ಭಸ್ಮಾಸುರನ ಹಾಗೆ ನಮ್ಮನ್ನು ಆಕ್ರಮಿಸಿಕೊಂಡು ಆಗಿದೆ. ನಾವು ಆಲೋಚನೆ ಮಾಡಿ, ನಾನು ಧೈರ್ಯವಾಗಿ ಹೇಳಬಲ್ಲೆ, ನನ್ನ ಶರ್ಟಿನ ಗುಬ್ಬಿ ಅದು ಪ್ಲಾಸ್ಟಿಕ್ ಅಲ್ಲ ಅಂತ. ಆದರೆ ನಾವು ಹಾಕ್ತಾ ಇರುವಂಥ ಎಲ್ಲ ಬಟನ್ನಿಂದ ಹಿಡಿದು ಎಲ್ಲವೂ ಕೂಡ ಅದು ಪ್ಲಾಸ್ಟಿಕ್ 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 ಪ್ಲಾಸ್ಟಿಕ್.